ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟ್, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಅಕ್ರಾಸ್ ದ ಸೆಕ್ಟರಲ್ಲಿ ಸೆಲ್ಲಿಂಗ್ ಬಂತು, ಒಂದು ಸರ್ಪ್ರೈಸಿಂಗ್ ಸೆಲ್ಲಿಂಗ್. ಯಾಕೆಂದರೆ 24,200 ಮೇಲ್ಗಡೆ ನಿನ್ನೆ ಬಂದು ಕ್ಲೋಸಿಂಗ್ ಆಗಿತ್ತು ಮಾರ್ಕೆಟು. 24,300 ರೆಸಿಸ್ಟೆನ್ಸ್ನ ಮೊನ್ನೆ ಟೆಸ್ಟ್ ಮಾಡಿತ್ತು, ನಿನ್ನೆ ಕೂಡ ಟೆಸ್ಟ್ ಮಾಡಿತ್ತು. ಇವತ್ತು ಇಲ್ಲೇನಾದರೂ ಒಂದು ಪರಿಸ್ಥಿತಿ ಚೇಂಜ್ ಆಗ್ತಾ ಇದೆ, ಯಾಕೆಂದರೆ ಕ್ರೂಡ್ ರೆಕಾರ್ಡ್ ಲೆವೆಲಲ್ಲಿ ನಿನ್ನೆ ಬಿದ್ದು ಹೋಗ್ತಾ ಹೋಯಿತು. ಸೊ ಇಂಥ ಪರಿಸ್ಥಿತಿನಲ್ಲಿ ಮಾರ್ಕೆಟ್ ರಿಕವರಿ ಮೂಡಿದೆ ಅನ್ನೋ ಅಷ್ಟೊತ್ತಿಗೆ ಇವತ್ತು ಬೇರ್ಸು ಇಲ್ಲ, ಇದು ಆಗಿದ್ದಂಥದ್ದು ಬುಲ್ ಟ್ರ್ಯಾಪು ಅನ್ನೋ ಥರ ಇವತ್ತು ಮೂಮೆಂಟ್ನ ಕೊಟ್ಟಿದ್ದಾರೆ. 24,300 ಲೆವೆಲಿಂದ ನಾವು ಸೀದಾ 23,850 ತನಕ ಬಂದು ಒಂದು 350 ಪಾಯಿಂಟ್ಗಳ ಒಂದು 450 ಪಾಯಿಂಟ್ಗಳು ಇಂಟರ್ವ್ಯೂನಲ್ಲಿ ಇವತ್ತು ಫಾಲ್ ನೋಟಿಗೆ ಸಿಗ್ತಾ ಹೋಯಿತು. ಬಟ್ ಮೊನ್ನೆ ಏನು ಲೋ ಮಾಡಿತ್ತಲ್ಲ, ಆ ಲೋನ ಇನ್ನೂ ಕೂಡ ಬ್ರೇಕ್ ಮಾಡಿಲ್ಲ. ನಾಳೆ ಅದು ಇಂಪಾರ್ಟೆಂಟ್ ಆಗಿ ಡಿಸೈಡ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇವತ್ತು ಓವರ್ ಆಲ್ ಸೆಕ್ಟರ್ ನೋಡಿದ್ರೆ ಎಗೇನ್ ಆಟೋ ಸೆಕ್ಟರ್ ಪೇನಿಗೆ ಬಂದಿದೆ. LPG ಇಶ್ಯೂಸು ನಿಮ್ಗೆ ಗೊತ್ತಿದೆ, ನಿನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ. ಹೋಟೆಲ್ಗಳಲ್ಲೆಲ್ಲ ಇವಾಗ ಸಪ್ಲೈ ಶಾರ್ಟೇಜ್ ಆಗಿದೆ, ಮತ್ತು ಗೌರ್ಮೆಂಟು ಕೂಡ ಡೊಮೆಸ್ಟಿಕ್ ಸಪ್ಲೈಗೆ ಇವಾಗ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಅಂತಂದರೆ ಫಸ್ಟು ಗೃಹ ಬಳಕೆಗೆ ಕಳಿಸ್ಬೇಕು, ಆಮೇಲೆ ಇಂಡಸ್ಟ್ರಿದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೆನಡಾ ಮತ್ತು ಆಸ್ಟ್ರೇಲಿಯಾ ಈ ಥರ ಬೇರೆ ಕಂಟ್ರಿಗಳ ಜೊತೆ ಮಾತುಕತೆ ಕೂಡ ನಡೀತಾ ಇದೆ LPG ತರಿಸ್ಕೊಳಕ್ಕೆ ಅಂತ ಹೇಳಿದರೆ, ಆದರೆ ಇನ್ನೂ ಕೂಡ ಏನು ಫೈನಲೈಸ್ ಆಗಿಲ್ಲ. ಇದ್ರ ಮಧ್ಯದಲ್ಲಿ ಕ್ರೂಡ್ ಕೂಡ ಇವತ್ತು ಸ್ವಲ್ಪ ಮೇಲ್ಗಡೆ ಹೋಯಿತು. $90 ವಾಪಸ್ ಬಂದು ಕ್ಲೇಮ್ ಮಾಡ್ಕೊಂತು. ನೆನ್ನೆ $85 ಕೆಳಗಡೆ ಬಂದಿತ್ತು, ಇವತ್ತು ವಾಪಸ್ $90 ಹೋಗಿದ್ದರಿಂದ ಮಾರ್ಕೆಟಲ್ಲಿ ವಾಲಟಿಲಿಟಿ ಅನ್ನೋದು ಮತ್ತೆ ನೋಡಲಿಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ನಮ್ಮ ಬ್ಯಾಂಕಿಂಗ್ ಫೈನಾನ್ಷಿಯಲ್, ಎಸ್ಪೆಷಲಿ NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಏನು ಕರಿತೀವಿ, ಬ್ಯಾಂಕಿಂಗ್ ಥರ ಸಂಸ್ಥೆಗಳೇನಿರುತ್ತೆ ಸಾಲ ಕೊಡೋಕ್ಕೆ, ಅವನ್ನ NBFCಗಳು ಅಂತ ಕರಿತೀವಿ. ಅದರಲ್ಲಿ ಬಜಾಜ್ ಫೈನಾನ್ಸು, ಶ್ರೀರಾಮ್ ಫೈನಾನ್ಸು ಎರಡು ದೊಡ್ಡ ಅಗ್ರಗಣ್ಯ ಕಂಪನಿಗಳು ನಿಫ್ಟಿ 50ನಲ್ಲಿ ಇರುವಂಥದ್ದು. ಸೊ ಬಜಾಜ್ ಫೈನಾನ್ಸಲ್ಲಿ ಇವತ್ತು 4.91% ಕರೆಕ್ಷನ್ ಬಂದಿದೆ. ಕಾರಣ ಏನು ಅಂತಂದರೆ, ಇದುವರೆಗೂ ನೋಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಏನು ಮಾಡ್ತಾರೆ ಕಂಪ್ನಿಗಳಲ್ಲಿ, ಅದೇ ಅದರ ಬ್ಯಾಂಕಿಂಗ್ ಕಂಪ್ನಿಗಳಲ್ಲಾದರೆ ಅವರಿಗೆ ಮಿನಿಮಮ್ 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಾಗಿರಬೇಕು, ಜೊತೆಗೆ 70-75 ವರ್ಷದ ಒಳಗಡೆ ಇರೋರಾಗಿರಬೇಕು, ಮತ್ತು RBIಯಿಂದ ಅಪ್ರೂವಲ್ ತಗೋಬೇಕು. ಈ ಥರ ಎಲ್ಲ ರೂಲ್ಸ್ಗಳಿದೆ ಬ್ಯಾಂಕ್ಗಳಿಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಾಡೋದಾದರೆ. ಆದರೆ ಈ NBFC ಕಂಪ್ನಿಗಳಿಗೆ ಆ ಥರ ರೆಗ್ಯುಲೇಷನ್ ಇಲ್ಲ, ಅದನ್ನ ಕಂಪ್ನಿಗೆ ಬಿಟ್ಬಿಟ್ಟಿತ್ತು ಇಷ್ಟು ದಿನ ಯಾವುದು RBI. ಈಗ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಪ್ಲಗ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ, ಅಂತ ಒಂದು ಹೊಸ ರೂಲ್ಸ್ ತರೋಕ್ಕೆ ಅಂತ ಬರ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಇದು ಕನ್ಫರ್ಮ್ ಆಯಿತು ಅಂತಂದರೆ ನೋಡಿ, ಶ್ರೀರಾಮ್ ಫೈನಾನ್ಸಲ್ಲಿ, ಬಜಾಜ್ ಫೈನಾನ್ಸಲ್ಲಿ ಇವಾಗಿರುವಂತಹ ಲೀಡರ್ಶಿಪ್ಪು 2028-2029 ಇಸ್ವಿ ತನಕ ಅವರೇ ಅಂತ ಒಂದು ಫಿಕ್ಸ್ ಆಗಿತ್ತು. ಅಂದರೆ ಇನ್ನು 2-3 ವರ್ಷಕ್ಕೆ ಅವರು ಆಲ್ರೆಡಿ ಇತ್ತೀಚೆಗಷ್ಟೇ ಕೂಡ ಚೇಂಜ್ ಕೂಡ ಮಾಡಿದ್ರು ಲೀಡರ್ಶಿಪ್ನ ಲಾಸ್ಟ್ ವರ್ಷದಲ್ಲಿ. ಸೊ ಆ ಥರ ಇತ್ತು. ಮತ್ತು ಶ್ರೀರಾಮ್ ಫೈನಾನ್ಸಲ್ಲಿರೋರು ಐ ಥಿಂಕ್ ಅವರು 14 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅವರು ಅದರಲ್ಲಿರೋರು. ಸೊ ಈಗ ಈ ಥರ ಮಧ್ಯದಲ್ಲಿ ಒಂದು ಲೀಡರ್ಶಿಪ್ ಚೇಂಜ್ ಆಯಿತು ಅಂತಂದರೆ NBFCಗಳಿಗೆ ಯಾವ ರೀತಿ ಆಗ್ತಾ ಹೋಗ್ಬೋದು, ಇನ್ನೂ ಜಾಸ್ತಿ ರೆಗ್ಯುಲೇಷನ್ ಬರುತ್ತಾ, ಏನು ಕತೆ ಅನ್ನೋ ಒಂದು ಆತಂಕಲ್ಲಿ ಇವತ್ತು ಬಜಾಜ್ ಫೈನಾನ್ಸಲ್ಲಿ ಜಾಸ್ತಿ ಸೆಲ್ಲಿಂಗ್ ಬಂದಿದೆ. ಆಕ್ಸಿಸ್ ಬ್ಯಾಂಕಲ್ಲೂ ಕೂಡ ಇವತ್ತು 4.48% ಕರೆಕ್ಷನ್ ಬರ್ತಾ ಹೋಯಿತು. ಅದೇ ರೀತಿಗೆ ಮಿಡ್ ಕ್ಯಾಪ್ ಕಂಪ್ನಿಗಳು ಕೂಡ, ಕೋಲ್ಗೇಟು ಅದೆಲ್ಲ ಕೂಡ 5%ಗಿಂತ ಜಾಸ್ತಿ ಬಿದ್ದಿತ್ತು. ಅದೆಲ್ಲ ನೋಡ್ತಾ ಹೋಗೋಣ ಅಂತ ಇವತ್ತು. ಸೊ ಓವರ್ ಆಲ್ ಇವತ್ತಿನ ಟಾಪ್ ಲೂಸರ್ ಅಂದರೆ ಬಜಾಜ್ ಫೈನಾನ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಟಾಪ್ ಗೇನರ್ ಅಂತ ನೋಡ್ತಾ ಬರೋದಾದರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು, ಕೆಲವೊಂದು ಏಜೆನ್ಸಿಗಳು ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಗೆ. ಅದು 1.14% ಅಪ್ ಪಾಯಿಂಟ್ ಬಂದಿತ್ತು, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ನೋಡಿ LPG ಮತ್ತು ಇದು ನ್ಯಾಚುರಲ್ ಗ್ಯಾಸು ಮತ್ತು LPGನಲ್ಲಿ 4ನೇದು ಮತ್ತು 2ನೇ ಸ್ಥಾನದಲ್ಲಿ ಇದೀವಿ ನಾವು ಇಂಪೋರ್ಟ್ ಅಂತ ನೋಡ್ತಾ ಬರೋದಾದರೆ ಜಗತ್ತಲ್ಲಿ. ಹಾಗಾಗಿ ಸಹಜವಾಗಿ ಒಂದು ದೊಡ್ಡ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. 80-90% ನಮಗೆ ಗ್ಯಾಸ್ ಬರ್ತಾ ಇರುವಂಥದ್ದು ಆ ಒಂದು ಸ್ಟ್ರೆಚ್ಚಲ್ಲೇ ಬರಬೇಕು. ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಏನೊಂದು ಸಣ್ಣ ಒಂದು ಜಾಗ ಇದೆ, ಒಂದು ಜಲಸಂಧಿ ಇದೆ, ಅದರಿಂದ ಬರಬೇಕಾಗಿತ್ತು. ಸೊ ಈಗ ಯಾವ ರೀತಿಯಾಗಿ ಸ್ಟ್ರಾಟಜೈಸ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ನೀವು ಇವತ್ತು ಗ್ಯಾಸ್ ಬುಕ್ ಮಾಡಿದ್ರೆ ಅಂದರೆ ಇನ್ನು 25 ದಿನ ಗ್ಯಾಸ್ ಬುಕ್ ಮಾಡೋಕ್ಕಿರೋದಿಲ್ಲ. ಒಂದು ಕಳಕಳಿಯ ವಿನಂತಿ, ಆಲ್ರೆಡಿ ನಿಮ್ಮ ಯೂಸೇಜ್, ಕೆಲವ್ರ ಮನೇಲಿ 15 ದಿನ ಗ್ಯಾಸ್ ಖಾಲಿ ಆಗ್ಬೋದು, ಕೆಲವ್ರ ಮನೇಲಿ 1 ತಿಂಗಳಿಗೆ ಗ್ಯಾಸ್ ಖಾಲಿ ಆಗ್ಬೋದು, ಕೆಲವ್ರ ಮನೆಗೆ 2 ತಿಂಗಳಿಗಿಂತ ಜಾಸ್ತಿ ಕೂಡ ಬರ್ತಾ ಹೋಗ್ಬೋದಲ್ವಾ. ಸಾಧ್ಯವಾದರೆ ನಿಮಗೆ ವ್ಯವಸ್ಥೆ ಇದೆ ಅಂತಂದರೆ ನೀವು ಎಲೆಕ್ಟ್ರಿಕ್ ಇಂಡಕ್ಷನ್ಗಳನ್ನು ಉಪಯೋಗಿಸೋದು ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕೆಂದರೆ ಸೇಲ್ ಕೂಡ ಬಂದಿತ್ತು. ಇಂಡಕ್ಷನ್ ಸ್ಟವ್ಗಳು ಯಾವಾಗ ಈ ಥರ ಬಂತೋ 20 ಟೈಮ್ಸ್ ಜಾಸ್ತಿ ಆಗಿದೆ ಅಂತೆ ಬರೀ ಲಾಸ್ಟ್ ಒಂದು ವಾರದಲ್ಲಿ. ಈಗ ಒಂದು ವಾರದಲ್ಲಿ ಏನು ಸೇಲ್ ಆಗ್ತಾ ಇತ್ತು ಇಂಡಕ್ಷನ್ ಸ್ಟವ್, ಇಂಡಕ್ಷನ್ ಕುಕ್ ಟಾಪ್ಗಳು 20 ಪಟ್ಟು ಜಾಸ್ತಿ ಆಗಿದೆಯಂತೆ. ಸೊ ಹಾಗಾಗಿ ನೋಡಿ, ಪ್ಯಾನಿಕ್ ಬೈಯಿಂಗ್ ಅಂತ ಆದಾಗ ಏನಾಗ್ತಾ ಹೋಗುತ್ತೆ ಅಂದರೆ ಇನ್ನೂ ಜಾಸ್ತಿ ಒಂದು ದೇಶದ ಮೇಲೆ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಅಂದರೆ ನಾನು ಹೇಳ್ತಿರೋದು ಆಲ್ರೆಡಿ ಇವಾಗ ಎಲ್ಲರದು ಒಂದು ಹೊಟ್ಟೆಪಾಡೆ ಅಲ್ವಾ. ಇವಾಗ ಆಟೋ ಓಡಿಸೋರು ಆಗಿರ್ಬೋದು, ಅಲ್ಲಿ LPG ಇದು CNG ಇದ್ರದ್ದೆಲ್ಲ ಬಂದಾಗಿದೆ ಅಂತ ಕೇಳ್ಪಟ್ಟೆ, ಏನೋ ಗ್ಯಾಸ್ ಸ್ಟೇಷನ್ಗಳು. ಅದೇ ರೀತಿಯಾಗಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಅದರಿಂದ ನಡೀತಾ ಇರುತ್ತೆ. ಎಷ್ಟೋ ಜನದ್ದು PG ನಡೀತಾ ಇರುತ್ತೆ, ಅಲ್ಲಿ ಬೇರೆ ಊರಿಂದ ಬಂದು ಅಲ್ಲಿ ಜನ ಬ್ಯಾಚುಲರ್ಸು ಎಲ್ಲ ಇರ್ತಾರೆ. ಸೊ ಅಲ್ವಾ, ಎಲ್ಲರಿಗೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಗೃಹ ಬಳಕೆಗೆ ನಮಗೆ ಈಗಷ್ಟೇ ನೀವು ಲಾಸ್ಟ್ ತಿಂಗಳಿನೂ ಹಾಕಿದ್ರೆ ಅಥವಾ 1-2 ವಾರದ ಹಿಂದೆ ಅಷ್ಟೇ ನಿಮ್ಮ ಮನೆಗೆ ಗ್ಯಾಸ್ ಬಂದಿತ್ತು ಅಂದರೆ ಇಮಿಡಿಯೇಟಾಗಿ ಪ್ಯಾನಿಕ್ ಆಗಿ ಬೈ ಮಾಡೋಕ್ಕೆ ಹೋಗ್ಬಿಡಿ. ಇವೆಲ್ಲ ಸರಿ ಹೋಗುತ್ತೆ, ಒಂದು ವಾರ 10 ದಿನದಲ್ಲಿ ಸರಿ ಹೋಗ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ಇರೋರು ಕೂಡ ಇನ್ನೂ ಸ್ವಲ್ಪ ನಾವು ಸ್ಟಾಕ್ ಮಾಡ್ಕೊಳಕ್ಕೆ ಶುರು ಮಾಡ್ಬಿಟ್ವಿ ಅಂತಂದರೆ ಇವಾಗ ಇನ್ನೂ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಎಲ್ಲರಿಗೂ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ಅದನ್ನು ಕೂಡ ನೋಡಬೇಕು. ಯಾಕೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಅದರಿಂದ ಏನಾಗ್ಬೋದು, ಆಟೋ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬೋದು, ಮತ್ತು ವಸ್ತುಗಳ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬೋದು. ನಾವು ನಮ್ಮ ಇದಕ್ಕಾಗುತ್ತೆ ಅಂತ ನಾವು ಒಂದು ತಿಂಗಳಿಗೆ ಎಕ್ಸ್ಟ್ರಾ ಕೂಡಿಟ್ಕೊಂಡ್ರೆ ಅದರಿಂದ ಇಡೀ ಓವರ್ ಆಲ್ ಆಗಿ ನಮ್ಗೆ ಎಲ್ಲದಕ್ಕೂ ಕೂಡ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಮಾಡೋಕ್ಕೆ ನಾವೇ ದಾರಿ ಮಾಡಿಕೊಟ್ಟಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಆದವರು ಮಿತವೇ ಒಂದು ಕಮ್ಮಿನೇ ಬಳಸೋಣ, ಎಲ್ಲ ಸಾಧ್ಯ ಆಗುತ್ತೋ ಅಲ್ಲದು.
ಈ ಎಲ್ಲ ಸಿಚುವೇಶನ್ ಮುಗಿಯೋ ತನಕ. ಜೊತೆಗೆ ಇಂಡಕ್ಷನ್ ವ್ಯವಸ್ಥೆ ಇದ್ದರೆ ಆಲ್ರೆಡಿ ದಯವಿಟ್ಟು ಅದನ್ನ ಬಳಸೋದು ಸ್ವಲ್ಪ ಸೂಕ್ತ ಅಂತ ಕಾಣಿಸುತ್ತೆ ಸ್ವಲ್ಪ ದಿನಗಳ ಕಾಲ, ಅಟ್ಲೀಸ್ಟ್ ಇದೆಲ್ಲ ಒಂದು ಸ್ವಲ್ಪ ರಿಲೀಫ್ ಆಗಲಿ ಅನ್ನೋ ತನಕ. ಸೊ ನೋಡೋಣ ಅದೆಲ್ಲ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಆಟೋ ಸೆಕ್ಟರಲ್ಲಿ ದೊಡ್ಡ ಸೆಲ್ಲಿಂಗ್ ಬರ್ತಾ ಹೋಯಿತು. TVS ಮೋಟರ್ಸಲ್ಲಿ 4.87% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಹಾಗೆಯೇ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಬರೋದಾದರೆ ಆ್ಯಬ್ ಇಂಡಿಯಾ ಅಂತ ಕಾಣಿಸುತ್ತೆ. ಇಲ್ಲ ಟಾಟಾ ಪವರ್ 1.17% ಅಪ್ ಮೂವ್ಮೆಂಟ್ ಬಂದಿದೆ. ಟಾಟಾ ಪವರು ಅದು ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಸೊ ಓವರಾಲ್ ನಾವು ನೋಡ್ತಾ ಬರೋದಾದರೆ ಕ್ರೂಡ್ ಇದಾಗಿರೋದ್ರಿಂದ ಅದು IOC BPCL ಎಲ್ಲ ಸ್ವಲ್ಪ ಫ್ಲಾಟಾಗಿ ನಿಂತಿದೆ. ಬಟ್ ನಿಫ್ಟಿ 394 ಪಾಯಿಂಟ್ಗಳನ್ನು ಕಳ್ಕೊಂಡು 23,866ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನೂ ಕೂಡ ಇವತ್ತು 1,215 ಪಾಯಿಂಟ್ಗಳು ಬಿತ್ತೋಯ್ತು. ಯಾಕೆಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಸುಮಾರು ಕಂಪ್ನಿಗಳು 3-4% ಕಾಂಟ್ರಿಬ್ಯೂಟ್ ಮಾಡಿದೆ. 55,735ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸಲ್ಲೂ ಕೂಡ ದೊಡ್ಡ ಫಾಲ್ ಬರ್ತಾ ಹೋಯಿತು 1,342. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಬಂದಿರೋಂಥ ಫಾಲು ದೊಡ್ಡದು. ಆ್ಯಕ್ಚುಲಿ ಮಾರ್ಕೆಟ್ ಜಾಸ್ತಿ ಬೀಳಕ್ಕೆ ಇವತ್ತು ಬ್ಯಾಂಕ್ ನಿಫ್ಟಿನೇ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಆಟೋ ಸೆಕ್ಟರ್ ಬೀಳ್ತಾ ಇತ್ತು, ಆದರೆ ಬ್ಯಾಂಕ್ ನಿಫ್ಟಿ ಒಂದು ಸ್ವಲ್ಪ ಸ್ಟೇಬಲ್ ಆಗಿರ್ತಿತ್ತು. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಫಾಲ್ ಬಂದಿದೆ. ಇಂಡಿಯಾ ವಿಕ್ಸು ತಿರ್ಗಾ 11% ಅಪ್ ಮೂವ್ಮೆಂಟ್ ಆಗಿ ಈಗ 21 ದಾಟಿ ಮೇಲ್ಗಡೆ ಹೋಗಿದೆ. ಗಿಫ್ಟ್ ನಿಫ್ಟಿ ಸ್ಲೈಟ್ ಆಗಿ ಪಾಸಿಟಿವಿಟಿ ತೋರಿಸ್ತಾ ಇದೆ. ನೋಡೋಣ, ಇವತ್ತು ಏಷ್ಯನ್ ಮಾರ್ಕೆಟ್ ಸ್ಟಾರ್ಟಿಂಗಲ್ಲಿ ಪಾಸಿಟಿವ್ ಆಗಿತ್ತು, ಬಟ್ ನಾವು ಓಪನ್ ಆದಾಗಿಂದ ಕೂಡ ಕೆಳಗಡೆ ನೆಗೆಟಿವ್ ಆಗಿ ಬರ್ತಾ ಹೋದ್ವಿ. ಗೋಲ್ಡ್ ಸಿಲ್ವರಲ್ಲೂ ಕೂಡ ಇವಾಗ ಕರೆಕ್ಷನ್ ಬಂದಿದೆ. ಸಿಲ್ವರ್ ನಿನ್ನೆ ಒಳ್ಳೆ ಮೂವ್ಮೆಂಟ್ ಕೊಟ್ಟಿತ್ತು, ಇವತ್ತು ವಾಪಸ್ ಅದೇನು ನಿನ್ನೆ ಏನಾಗಿತ್ತು ಅದನ್ನೆಲ್ಲ ಕಳ್ಕೊಂಡಿದೆ. ಕ್ರೂಡ್ 90 ಆಸ್ಪಾಸ್ನಲ್ಲಿ ನಡೀತಾ ಇದೆ. ಬಿಟ್ಕಾಯಿನ್ ತಿರ್ಗಾ 70,000ಕ್ಕಿಂತ ಒಳಗಡೆ ಬಂದಿದೆ. ನ್ಯಾಚುರಲ್ ಗ್ಯಾಸು ಪಾಸಿಟಿವ್ ಆಗಿದೆ. ಅದೇ ರೀತಿಗೆ ಕಾಪರ್ ಮತ್ತೆ ನೆಗೆಟಿವ್ ಆಗಿದೆ. ಇವತ್ತು ಹೊಸ ಲೋ ಮಾಡಿತ್ತು, ಮತ್ತೆ $92.40 ಚಿಲ್ಲರೆನೇನೋ ಇವಾಗ ಮತ್ತೆ $92.04 ನಡೀತಾ ಇದೆ. ರುಪಿ ಮತ್ತೆ ಡಾಲರ್ ಅಂತ ನೋಡ್ತಾ ಬರೋದಾದ್ರೆ. ಸೊ ಓವರಾಲ್ ಇವತ್ತು ಯಾವ ರೀತಿಯಾಗಿತ್ತು ಸೆಂಟಿಮೆಂಟ್ ಅಂತ ನೋಡ್ಕೊಬರೋಣ. ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಮ್ಯಾಕ್ಸ್ ಪೈನು 77,400 ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಇದು ಅಪ್ಡೇಟ್ ಆಗಿದೆ ಅಂತ ಅನ್ಕೊಂತೀನಿ. 77,400 ಇದೆ ಅಂತಂದರೆ ಮಾರ್ಕೆಟು ಅದನ್ನ ಚೇಂಜ್ ಮಾಡ್ಕೊಳುತ್ತಾ ಅಥವಾ ಮ್ಯಾಕ್ಸ್ ಪೇನೇ ಅಡ್ಜಸ್ಟ್ ಆಗುತ್ತಾ ಅಂತ. ಮ್ಯಾಕ್ಸ್ ಪೇನ್ ನೆನ್ನೆ ಮಾತಾಡಿದ್ವಿ, ನೆನ್ನೆ ವಿಡಿಯೋದಲ್ಲಿ ನೋಡಿಲ್ಲ ಅಂದರೂ ನೆನ್ನೆ ನೋಡ್ಬೋದು ಏನು ಅಂತ. ಸೊ ಈಗ ಸ್ಪಾಟು 76,797 ನಡೆದಿದೆ. 77,000ದಲ್ಲಿ ಟಫ್ ಫೈಟ್ ಇದೆ. ಮಧ್ಯದಲ್ಲಿ ಯಾವುದು ಕೂಡ ಅಷ್ಟೊಂದು 76,000 ತನಕ ಯಾರು ಅಷ್ಟೊಂದು ದೊಡ್ಡ ಬಿಲ್ಡಪ್ ಮಾಡಿಲ್ಲ. 76,500 ಬಿಟ್ಟರೆ. ಸೊ ನೋಡೋಣ, ಸೆನ್ಸೆಕ್ಸು ನಾಳೆ ಈಗ ATM ಸ್ಟ್ರೈಕ್ಗಳ ಹತ್ತಿರ ಅಂತ ನೋಡ್ತಾ ಬರೋದಾದರೆ ಪಾಸಿಟಿವಿಟಿನೇ ಜಾಸ್ತಿ ಇದೆ. ಬಟ್ ಓವರಾಲ್ ನೀವು ಸ್ಟ್ರೈಕ್ ಅಂತ ನೋಡ್ತಾ ಬರೋದಾದರೆ 78,000, 78,500, 77,500 ಇಲ್ಲೆಲ್ಲ ದೊಡ್ಡದಾಗಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಈ ಕಡೆನೂ ಕೂಡ ಎವ್ರಿ 500 ಪಾಯಿಂಟ್ಸ್. ಸಾಮಾನ್ಯವಾಗಿ ಸೆನ್ಸೆಕ್ಸ್ ಥರ ಅಂತ ದೊಡ್ಡ ದೊಡ್ಡ ಇಂಡೆಕ್ಸ್ಗಳಲ್ಲಿ ಎವ್ರಿ 500 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ಟ್ರೈಕ್ ವೈಸು. ಅಲ್ಲಿ ಜಾಸ್ತಿ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಕೂಡ ಇರುತ್ತೆ. ಬಟ್ ಎಗೇನ್ ವೆರಿ ವೆರಿ ಡೈನಾಮಿಕ್ ಡೇಟಾ OI ಅನ್ನೋದು. ಹಾಗಾಗಿ ಮಾರ್ಕೆಟ್ ಅವರ್ಸಲ್ಲಿ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಒನ್ ಸೈಡೆಡ್ ಆಗಿ ಡೈರೆಕ್ಷನಲ್ ಮೂವೇ ಮಾಡ್ತಾ ಇದ್ದವರಿಗೆ, ಅಂದರೆ ಪ್ಯೂರ್ ಆಪ್ಷನ್ ಬೈಯಿಂಗ್ ಮಾಡ್ತಿದ್ದವರಿಗೆ ಅಥವಾ ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದ್ದವರಿಗೆ ಇದು ಒಂದು ತುಂಬ ಕಷ್ಟವಾದ ದಿನಗಳು. ಹಾಗಾಗಿ ದಯವಿಟ್ಟು ಪೊಸಿಷನ್ಗಳನ್ನು ಕಮ್ಮಿ ಇಟ್ಕೊಳ್ಳಿ ಅಥವಾ ಸ್ಟ್ರಾಟಜಿನ ಮಿಕ್ಸ್ ಮಾಡಿ. ಇಲ್ಲ ಅಂತಂದರೆ ಡೈವರ್ಸಿಫೈ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆಂದರೆ ಡೈರೆಕ್ಷನಲ್ ಪೊಸಿಷನ್ನ ಓಕೆ ಇಂಟ್ರಾಡೇ ನೀವು ಡೈರೆಕ್ಷನ್ ತೊಗೊತೀರಾ ಅಂದರೆ ಓಕೆ, ಬಟ್ ಏನಾದರೂ ಕ್ಯಾರಿ ಮಾಡುವಂಥ ಅಭ್ಯಾಸ ಇತ್ತು ಅಂತಂದರೆ ಇವಾಗ ತುಂಬ ಕಷ್ಟದ ಪೀರಿಯಡ್ ಆಗಿರುತ್ತೆ. ಯಾಕೆಂದರೆ ಹಿಂಗಾಗೋಷ್ಟೊತ್ತಿಗೆ ನಾಳೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ನ್ಯೂಸ್ ಚೇಂಜಸ್ ಆಗ್ತಾ ಇರುತ್ತೆ. ಅಷ್ಟು ಒಲೆಟೈಲ್ ಆಗಿ ನಡೀತಾ ಇದೆ. ಏಕೆಂದರೆ ಕ್ರೂಡ್ದು ಕೂಡ ಇಂಪ್ಯಾಕ್ಟ್ ಇರೋದ್ರಿಂದ. ಅದೇ ರೀತಿಯಾಗಿ ನೆಕ್ಸ್ಟ್ ವಾರದ್ದು ನಿಫ್ಟಿ ಎಕ್ಸ್ಪೈರಿ ಅಂತ ನೋಡ್ಕೊಂಬರೋದಾದರೆ 24,100 ತೋರಿಸ್ತಾ ಇದೆ. ಇನ್ನೂ ಡೆವಲಪ್ ಆಗಬೇಕು. ನೆನ್ನೆ ಅಷ್ಟೇ ಎಕ್ಸ್ಪೈರಿ ಮುಗಿದಿದೆ. ನೋಡಿ, ಒಂದೊಂದ್ಸಲ ಅನಿಸ್ತಾ ಹೋಗುತ್ತೆ ಎಕ್ಸ್ಪೈರಿ ನೆನ್ನೆ ಇತ್ತು, ಮೊನ್ನೆ ದೊಡ್ಡ ಫಾಲ್ ಆಗಿತ್ತು. ಆದರೆ ನೆನ್ನೆ ಎಕ್ಸ್ಪೈರಿ ಅಷ್ಟೊತ್ತಿಗೆ ತಿರ್ಗಾ 24,000 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಯಿತು. ಕಾರಣ ಏನು ಅಂತ ಬಂತು, ಮಧ್ಯದಲ್ಲಿ ಎಮರ್ಜೆನ್ಸಿ ರಿಲೀಸ್ ಮಾಡ್ತಾರೆ ಈ ಥರ ಅಂತಂದರೆ ಇಂಡಿಯನ್ ಮಾರ್ಕೆಟಲ್ಲಿ ಮ್ಯಾನಿಪುಲೇಷನ್ ಮಾಡುತ್ತೆ ಅಂತ ನಾನು ಹೇಳ್ತಿಲ್ಲ. ಬಟ್ ಗ್ಲೋಬಲಲ್ಲಿ ಆಗ್ತಾ ಇರೋದಕ್ಕೂ ನಮ್ಮ ಎಕ್ಸ್ಪೈರಿಗಳಿರೋದಕ್ಕೂ ಒಂದಕ್ಕೊಂದು ಕೂಡ್ಕೊತಾ ಇದೆ. ಅಂದರೆ ಮೊದಲು ನಿಫ್ಟಿದು ಗುರುವಾರ ಇತ್ತು ಎಕ್ಸ್ಪೈರಿ, ಈಗ ಗುರುವಾರ ಹೋಗಿ ಮಂಗಳವಾರ ಆಯಿತು. ನೋಡಿ, ಒಂಥರ ನೋಡೋದಾದ್ರೆ ಇದು ಒಳ್ಳೇದೇ ಅಂತ ಅನ್ಸುತ್ತೆ. ಯಾಕೆಂದರೆ ವೀಕೆಂಡಲ್ಲಿ ಏನಾದ್ರು ನ್ಯೂಸ್ ಬಂದಿತ್ತು ಅಂದರೆ ಇಮಿಡಿಯೇಟಾಗಿ ಅದು ಎಕ್ಸ್ಪೈರಿಗೆ ಫ್ಯಾಕ್ಟ್ರಿನ ಆಗೋಕ್ಕೆ ಹೆಲ್ಪ್ ಆಗ್ತಾ ಇದೆ. ಎಕ್ಸ್ಪೈರಿ ಮುಗಿತು, ನಿನ್ನೆ 24,310 ಕ್ಲೋಸ್ ಮಾಡಿದ್ವಿ. 24,000 ಮೇಲ್ಗಡೆ ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಆಗಿತ್ತು. ಇವತ್ತು ಅದನ್ನೆಲ್ಲ ಕೂಡ ಬಿಟ್ಕೊಡ್ತಾ ಹೋಯಿತು. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಸೆನ್ಸೆಕ್ಸ್ ಅವರು ಮೊದಲು ಮಂಗಳವಾರ ಇದ್ದರು, ಅವರು ಗುರುವಾರಕ್ಕೆ ಹೋಗಿದ್ದಾರೆ. ನಿಫ್ಟಿ ಮಂಗಳವಾರಕ್ಕೆ ಬಂದಿದೆ, ವಿಚ್ ಇಸ್ ಎ ಗುಡ್ ಸೈನ್ ಅಂತ ಹೇಳ್ತೀನಿ. ಯಾಕಂದರೆ ಕಂಪೇರ್ ಮಾಡಿ ನೋಡೋದಾದರೆ ನಿಫ್ಟಿನಲ್ಲಿ ನೋಡಿ ಈಗಲೇ ಆಲ್ರೆಡಿ 50 ಲಕ್ಷ 60 ಲಕ್ಷ ಪೊಸಿಷನ್ ಇದೆ. ಯಾವಾಗ ಇನ್ನೂ ಎಕ್ಸ್ಪೈರಿ ಇರೋದು 17 ಮಾರ್ಚಿಗೆ ಅಂತ. ಬಟ್ ನೀವು ಸೆನ್ಸೆಕ್ಸಿಗೆ ಹೋಗಿ ನೋಡೋದಾದರೆ ನಾಳೆ ಎಕ್ಸ್ಪೈರಿ ಆದ್ರೂ ಕೂಡ ಇನ್ನೂ 10 ಲಕ್ಷ 12 ಲಕ್ಷ ಈ ಥರ ಪೊಸಿಷನ್ಗಳಿರುತ್ತೆ. ಅಂದರೆ ವಾಲ್ಯೂಮ್ ಅನ್ನೋದು ನಿಫ್ಟಿ ಹೈಯೆಸ್ಟ್ ಅಲ್ವಾ, ಎಲ್ಲದಕ್ಕಿಂತ ನಿಫ್ಟಿನಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಇರುತ್ತೆ. ಅದೇ ರೀತಿಯಾಗಿ FIDI ಡೇಟಾ ಇವತ್ತಿನ ದಿನ ಬಂದಿರಲ್ಲ. ನಿನ್ನೆ FIಗಳು ಸೆಲ್ ಮಾಡಿದ್ರು 4,600 ಕೋಟಿ, DIಗಳು 6,333 ಕೋಟಿ ಬೈ ಮಾಡಿದ್ರು. ಸೊ ಕಂಟಿನ್ಯೂಸ್ ಆಗಿ ಒಂದು ಪ್ಯಾಟರ್ನ್ ನೋಡೋಕ್ಕೆ ಸಿಗ್ತಾ ಇತ್ತು ಮಾರ್ಕೆಟಿಗೆ. ಯಾವಾಗ ಯುದ್ಧ ಇದೆಲ್ಲ ಶುರು ಆಯಿತು ಅವಾಗಿಂದ ಗ್ಯಾಪ್ ಡೌನ್ ಆಗಿ ನಾವು ಹಂತವಾಗಿ 26,000 ಲೆವೆಲಿಂದ ಬರ್ತಾನೆ ಬಂದಿದ್ವಿ ಕೆಳಗಡೆ. ಬಟ್ ಗ್ಯಾಪ್ ಡೌನ್ ಆಗಿರೋದು ಇಂಟ್ರಾಡೇನಲ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಮೇಲ್ಗಡೆ ಪಾಸಿಟಿವಿಟಿ ಕೊಟ್ಟಿರೋದು. ಗ್ಯಾಪ್ ಡೌನ್ ಆಗೋದು ಇಂಟ್ರಾಡೇನಲ್ಲಿ ಪಾಸಿಟಿವಿಟಿ ಕೊಡ್ತಾ ಇರೋದು. ಬಟ್ ಈಗ ಆ ಪ್ಯಾಟರ್ನ್ ನಿಂತು ಹೋಗಿದೆ. ಕಾರಣ ಏನು ಅಂತಂದರೆ ಆ ಪೀರಿಯಡಲ್ಲಿ ನೀವು ತಾತ್ಕಾಲಿಕವಾಗಿ FIಗಳು ಬೈ ಮಾಡ್ತಾ ಇದ್ರು. ಬಟ್ ಇವಾಗ FIಗಳು ಕೂಡ ಬೈ ಮಾಡ್ತಾ ಇಲ್ಲ. ಹಾಗಾಗಿ ಮಾರ್ಕೆಟ್ ಕೂಡ ಎಂಡ್ ಟೈಮಿಗೆ ನಾವು ಒಂದು ಪಾಸಿಟಿವಲ್ಲಿ ಹೋಗಿ ಕ್ಲೋಸಿಂಗ್ ಆಯಿತು. ಈ ಥರ ಸಿಚುವೇಶನ್ ಕೂಡ ಆಗ್ತಾ ಇಲ್ಲ. ಸೊ ನೋಡೋಣ ಇದೆಲ್ಲ ಎಲ್ಲಿ ಚೇಂಜಸ್ ಆಗುತ್ತೆ, ಏನು ನಡೀತಾ ಇರುತ್ತೆ ಅನ್ನೋದನ್ನ. ಅದೇ ರೀತಿಯಾಗಿ
ಇಂಟ್ರಾಡೇ ಬೂಸ್ಟರ್ಸ್ ಅಂತ ನೋಡೋದಾದರೆ ಇವತ್ತು ಫಾರ್ಮಾ ಒಂದು ಪಾಯಿಂಟಲ್ಲಿ ತುಂಬ ಚೆನ್ನಾಗೇ ಇತ್ತು, 40-60 ಇತ್ತು. ಬಟ್ ಮಾರ್ಕೆಟ್ ಕ್ಲೋಸಿಂಗ್ ಅವರ್ಸಲ್ಲಿ ಕ್ಲೀನಾಗಿ ಒನ್ ಸೈಡೆಡ್ ಆಗಿದೆ. ಆಟೋ ಇಂಡೆಕ್ಸ್ ಇವತ್ತು 3% ಬಿದ್ದಿದೆ. ಅದೇ ರೀತಿಯಾಗಿ ಪ್ರೈವೇಟ್ ಬ್ಯಾಂಕ್ಗಳು 2.62%. ಅದೇ ಆ ಪ್ರೈವೇಟ್ ಬ್ಯಾಂಕ್ ಇವತ್ತು ಬಿದ್ದಿದ್ದಂಥದ್ದು ಮೇನ್ ಕಾಂಟ್ರಿಬ್ಯೂಷನ್ ಆಗಿದೆ ನಿಫ್ಟಿ ಬೀಳಲಿಕ್ಕೆ ಓವರಾಲು. ಎನರ್ಜಿ, ಹೆಲ್ತ್ ಕೇರು, ಆಯಿಲ್ ಆ್ಯಂಡ್ ಗ್ಯಾಸು ಎಲ್ಲ ಮೈನರ್ ಆಗಿ ಪಾಸಿಟಿವ್ ಆಗಿತ್ತು ಅಂತ ಹೇಳ್ತಾ ಹೋಗ್ಬೋದು. ಓವರಾಲ್ ನೀವು ಸೆಕ್ಟರ್ ಸ್ಪೆಸಿಫಿಕ್ ನೋಡೋದಾದ್ರೂ ಕೂಡ ನೋಡಿ ಎಲ್ಲ ರೆಡ್ಡಲ್ಲೇ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ ಡಿಫೆನ್ಸ್ ಇವತ್ತೆಲ್ಲದು ಕೂಡ ರೆಡ್ಡಲ್ಲಿದೆ. ಇವತ್ತಿನ ಟಾಪ್ ಗೈನರ್ ಅಂದರೆ ಪ್ರೀಮಿಯರ್ ಎನರ್ಜಿ ಅಂತೆ 2.99% ಅಪ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರು. ಕೋಲ್ಪಾಲು 7.56% ಕರೆಕ್ಷನ್ ಬಂದಿರೋ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಹಾಗೆಯೇ FIDI ಡೇಟಾ ಬಂದಿರೋದಿಲ್ಲ, ಬಟ್ ನಿನ್ನೆ ಇಂಡಿಸಿಸಿವ್ ಆಗಿದ್ರು ಕ್ಲೈಂಟು. ಇವಾಗ ಏನಾದ್ರು ಕ್ಲೈಂಟ್ ಬುಲ್ಲಿಶ್ ಆಗಿ ಇವರು ಬೇರಿಶ್ ಆಗಿದ್ದಾರೆ ಅನ್ನೋದು ಇನ್ನೂ ಸ್ವಲ್ಪ ಹೊತ್ತಿಗೆ ಅಪ್ಡೇಟ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ಸೊ ಅದನ್ನು ಬಿಟ್ಟರೆ IPOಗಳದ್ದು ನೆನ್ನೆ ಕವರ್ ಮಾಡಿದ್ದೀನಿ, ಬಟ್ ಬೇರೆ ಯಾರು ಹೊಸ IPOಗಳು ಅಂತ ಬರ್ತಾ ಇಲ್ಲ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿತ್ತು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಗುರಿಯೊಂದಿಗೆ ಒಂದು ಇನ್ವೆಸ್ಟ್ ಆಗಲಿ ಅನ್ನೋದು. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿದೆ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದನ್ನ ಕೊಡ್ತಾ ಇರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿಗೆ ಸ್ಟಾಕೋ ಅನ್ನೋ ಬ್ರೋಕರು ಕೂಡ ಐ ಥಿಂಕ್ 12 ರೂಪಾಯಿನ ಚಾರ್ಜ್ ಮಾಡ್ತಾರೆ ಪರ್ ಟ್ರೇಡು. ಯಾರಿಗಾದ್ರೂ ಅಕೌಂಟ್ ಓಪನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೀವು ಅದನ್ನ ಓಪನ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.